ಮುಖ್ಯ ಅತಿಥಿಗಳಾದ ಸುಚಿನ್ ಸರ್ ಅವರು ಕೂಡ ತಮ್ಮ ಮಾತುಗಳನ್ನು ಹಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಓಕೆ, ನನಗಷ್ಟು ಮಾತಾಡ್ಲಿಕ್ಕೆ ಬರಲ್ಲ, ಆದ್ರೆ ಒಂದು 2-3 ಮಾತು ಆಡ್ತೀನಿ. ಸೊ ಫಸ್ಟ್ ಇದನ್ನೆಲ್ಲ ನೋಡಿದಾಗ ನನಗೆ ನನ್ನ ಕಾಲೇಜ್ನ ಒಂದು ಹಿಂದಿನ ದಿನಗಳು ನೆನಪಾಯಿತು. ಯಾಕಂದರೆ ನಾನು ಕೂಡ ಇದೇ ರೀತಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಡಿಗ್ರಿ ತನಕ, ಆಮೇಲೆ ನಂತರ ನಾನು ಹೈಯರ್ ಎಜುಕೇಷನ್ MBA ಮಾಡಿ ಈಗ ಒಂದು ನಂದನ ಇದರಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಸ್ಟೋರಿ ಹೇಳಲೇಬೇಕು. ಈಗ ನೋಡಿದಾಗ ನಿಮ್ಮಲ್ಲಿ ಲಾಸ್ಟ್ ಬೆಂಚ್ ಬಾಯ್ಸ್ ಕ್ರೌಡ್ ನೋಡಿದಾಗ ನಂಗೊಂದು ಇಲ್ಲೊಂದು ಸ್ಟೋರಿ ಹೇಳಬೇಕು. ನನ್ನ ಊರು ಬಂದ್ಬಿಟ್ಟು ತೀರ್ಥಹಳ್ಳಿ ಅಂತೇಳಿ, ಶಿವಮೊಗ್ಗ. ಓಕೆ, ನೀವೆಲ್ಲ ಗೊತ್ತಿರ್ಬೋದು. ಸೊ ಮೊನ್ನೆ ನಾನು ಹಬ್ಬಕ್ಕೆ ಹೋದಾಗ ಅಲ್ಲಪ್ಪ ನನ್ನ ಫ್ರೆಂಡ್ ಇದ್ದ ಕಾಲೇಜ್ ಮೇಟ್, ಅವಾಗೊಂದು ಮಾತನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಏನಾಯ್ತು ಅಂದರೆ, ಕಾಲೇಜು ನಮ್ಮದು ಫಸ್ಟ್ PU ಸ್ಟಾರ್ಟ್ ಆದಾಗ 9 o'clock ಕಾಲೇಜ್ ಸ್ಟಾರ್ಟ್ ಆಗ್ತಾ ಇತ್ತು, ಮುಗಿತಾ ಅರೌಂಡ್ 2 o'clock ಕಾಲೇಜ್ ಮುಗಿತಾ ಇತ್ತು. ಇನ್ನೊಬ್ಬ ನಮ್ಮ ಊರಿಂದ 3 ಜನ ಹೋಗ್ತಾ ಇದ್ವಿ. ನಾನು, ನನ್ನ ಫ್ರೆಂಡ್, ಇನ್ನೊಬ್ಬ ಕಿರಣ್ ಅಂತ ಇದ್ದ, ಇನ್ನೊಬ್ಬ ಕವಿರಾಜ್ ಅಂತ. ನಾನು ಕಿರಣ್ ಮಾರ್ನಿಂಗ್ 9 o'clock ಹೋದ್ರೆ ರಿಟರ್ನ್ ಬರೋದು 6-6:30 ಆಗ್ತಿತ್ತು ಮನೆಗೆ. ಬಟ್ ಆ ಕವಿರಾಜ್ ಅಂತ ಇನ್ನೊಬ್ಬ ಇದ್ದ, ಅವನು ಕರೆಕ್ಟಾಗಿ ಬರೋನು. ಕರೆಕ್ಟಾಗಿ 9 o'clock ಮುಗಿದ್ರೆ ಕರೆಕ್ಟಾಗಿ 2 o'clock ಮನೇಲಿ ಇರೋನು. 2:15 ಬಸ್ ಇತ್ತು, 3 o'clock ಹಂಗೆ ಮನೇಲಿ ಇರ್ತಾ ಇದ್ದ. ಹೀಗೆ ಒಂದಿನ ಅವ್ನು ಡೈಲಿ ಬರ್ತಾ ಇದ್ದ. ಮನೆಯಿಂದ ಒಂದು 3 kilometers ಕಾಲೇಜು, ಬಸ್ ಸ್ಟ್ಯಾಂಡ್. ಅಲ್ಲಿಂದ ಹಂಗೆ ಬರಬೇಕಾದ್ರೆ ಕಿರಣ್ ಅಂತಿದ್ದ, ಅವ್ರ ಅಪ್ಪ ಅಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಏನಪ್ಪ, ನನ್ನ ಹೆಸರು ಸುಚನ್ ಮತ್ತೆ ಕಿರಣ್ ನಮ್ಮ ಮಗ ಇಬ್ರು ಲೇಟಾಗಿ ಬರ್ತಾರೆ, ನೀನೇನಪ್ಪ ಕರೆಕ್ಟಾಗಿ ಇಷ್ಟೊತ್ತಿಗೆ ಬರ್ತೀಯ ಅಂದ್ರೆ, ಅವ್ರೇನು ಬೆಳಗ್ಗೆ ಹೋದ್ರೆ ರಾತ್ರಿನೇ ಬರ್ತಾರಲ್ಲಪ್ಪ ಅಂತ. ಅವಾಗ ಅವನು ಹೇಳ್ತಾನಂತೆ, ಅವರಿಬ್ರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೆಲ್ಲ ಅಲಿತಾ ಇದ್ರು ಬಿಡಿ ಅಂಕಲ್ ಅಂತ ಹೇಳ್ತಾ ಇದ್ದಂತೆ. ಮೊನ್ನೆ ಆಮೇಲೆ ಈಗ ಆಯ್ತು, ಕಾಲೇಜ್ ಮುಗಿಯುತ್ತೆ ಫಸ್ಟ್ ಇಯರಲ್ಲಿ. ಅವನು ಫಸ್ಟ್ ಇಯರಲ್ಲಿ ಫೇಲ್ ಆದ. ಆಮೇಲೆ ನಾನು ಮತ್ತೆ ಕಿರಣ್ ನಾವು ಎಷ್ಟೇ ತಲೆರಟೆಗಳಾಗಿದ್ರು, ಏನೋ ಇದು ಮಾಡಿದ್ರು, ನೆಕ್ಸ್ಟ್ ಡಿಗ್ರಿ ಮಾಡಿದ್ವಿ. ನೆಕ್ಸ್ಟ್ ಅವನು MBA ಮಾಡ್ದ, ಏನು ಸೇಲ್ಸಲ್ಲಿ. ಲಾಸ್ಟ್ ನಾನು MBA ಮಾಡಿದೆ HR ಅಲ್ಲಿ. ಈಗ ಅವನು ಒಂದು ಟಾಟಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಮ್ಯಾನೇಜರ್ ಆಗಿ. ನಾನು ಇಲ್ಲಿ HR ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಂತರ ಗೊತ್ತಾಯ್ತು ಅವನು ಯಾಕೆ ಬರ್ತಾ ಇದ್ದ ಅಂತಂದ್ರೆ, 2 o'clock ಬಸ್ಸಿಗೆ ಒಂದು ಕಾರ್ತಿಕ ಅಂತ ಒಂದು ಹುಡುಗಿ ಬರ್ತಾ ಇದ್ಲು. ಸೊ ಡೈಲಿ ಅವಳನ್ನು ಫಾಲೋ ಮಾಡಿ 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 ಹಾಗೆ ಅವನು ಅಲ್ಲೇ ಇದ್ದ. ನಾವು ಅದಕ್ಕೆ ಹೇಳ್ತಾ ಇರ್ತೇವೆ, ನೀವು ಕ್ಲಾಸಲ್ಲಿ ಕೂತೇ ಬಿಟ್ಟು ಮರ, ನಾವಂತೂ ನೋಡಿ ಈ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಅದೇ ರೀತಿ ಅಲ್ವಾ ಎಲ್ಲ. ಅದಕ್ಕೆ ನನಗೆ ಸ್ವಲ್ಪ ಲಾಸ್ಟ್ ಬೆಂಚ್ ಬಾಯ್ಸ್ ಅಂತಂದ್ರೆ ಸ್ವಲ್ಪ ನನಗೆ ಇದು ಜಾಸ್ತಿ. ಓಕೆ, ಸೊ ಅದೇ ರೀತಿ ನಾನು ನಂದನ ಪ್ಯಾಲೇಸ್ ಅಂತೇಳಿ ಅಲ್ಲಿಂದ ಬಂದಿದ್ದೀನಿ. ಸೊ ನಮ್ದು ನಂದನ ಪ್ಯಾಲೇಸ್ ಟೋಟಲ್ 25 ಬ್ರಾಂಚಸ್ ಇದೆ. ಆನ್ ಬಿಹಾಫ್ ಆಫ್ ನಮ್ಮ MD ಸರ್ ಬಂದ್ಬಿಟ್ಟು ಡಾಕ್ಟರ್ ರವಿಚಂದರ್ ಅಂತ ಹೇಳಿ, ಅವರು ಅದೇ ರೀತಿ ಚಿತ್ತೂರಿಂದ ಬಂದ್ಬಿಟ್ಟು ಒಂದು ಸಣ್ಣ ಹಳ್ಳಿಯಿಂದ ಬಂದು 15 ವರ್ಷ ಅವ್ರು ಕೆಲಸ ಮಾಡ್ತಾರೆ. ಅವ್ರ ಸ್ವಂತ ಅಲ್ಲಿ ಇಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ, ನಾನು ಯಾಕೆ ಅಂದ್ರೆ ಅವರೊಂದು ತಮಿಳ್ ಮೂವಿ ಇರುದಿಲ್ ಇರುದು ವೇಂಡಮ್ ಅಂತ ಹೇಳಿ ಒಂದು ತಮಿಳ್ ಮೂವಿಯಿಂದ ಇನ್ಸ್ಪೈರ್ ಆಗ್ತಾರೆ. ಅದರಲ್ಲಿ ಸುಹಾಸಿನಿ ಅಂತ ಇರ್ತಾಳೆ ಹೀರೋಯಿನ್, ಆ ಕ್ಯಾರೆಕ್ಟರ್. ಅದರಲ್ಲಿ ಅವರು ತನ್ನ ತಂಗಿ, ಅವಳು ಸ್ವಂತ ಅವಳು ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಸ್ವಂತ ಲೈಫನ್ನ ಅವ್ರ 3 ಜನ ತಂಗಿಯವರಿಗೆ ಯಾವ ರೀತಿ ಅವಳ ಲೈಫನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಾಳೆ, ಅದನ್ನೆಲ್ಲ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಒಂದು ಸಣ್ಣ ಬ್ರಾಂಚ್ ಓಪನ್ ಮಾಡ್ತಾರೆ. ಇವತ್ತು ಅವ್ರದ್ದು 25 ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಇದೆ, ಪ್ಲಸ್ 7 ಹೋಟೆಲ್ಸ್ ಇದೆ. ಓಕೆ, more than 2000 ಸ್ಟಾಫ್ಸ್ ನಮ್ಮ ಒಂದು ಶಾಖೆಯಲ್ಲಿ ಇದು ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಸಂಸ್ಥೆ. ಸೊ ಅವರು ಅದೇ ರೀತಿ ಇಂಥ ಒಳ್ಳೆ ಕೆಲಸಗಳನ್ನ, ಸೊ ನಾನು ಅನುಭವಿಸ್ತಿದ್ದು ನೆಕ್ಸ್ಟ್ ಒಳ್ಳೆ ಯೂತ್ಸಿಗೂ ಒಳ್ಳೆ ಅಂದ್ರೆ ಮಾದರಿ ಆಗ್ಬೇಕು ಅಂತ ಹೇಳಿ ಅದನ್ನ ಅವರು ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ಸೊ ಅದನ್ನ ನೀವು ಖಂಡಿತ ಯುಟಿಲೈಸ್ ಮಾಡ್ಕೊಬೇಕು. ಓಕೆ, ಈ ಟೈಮಲ್ಲಿ ಒಂದು ಸಣ್ಣ ಕಥೆ ಹೇಳ್ತೀನಿ. ನಾವು ಅನ್ಕೊಂಡಿರ್ತೀವಿ ಈಗೆಲ್ಲ ನೀವೆಲ್ಲ ಯೂತ್ಸ್ ನಿಮ್ದೆಲ್ಲ ಇದು ಮಾಡಿ ಅಂದ್ರೆ ಬಾರ್ಡರ್ ಕ್ರಾಸ್ ಮಾಡಿ ನಾನು ಬಂದಿರೋದ್ರಿಂದ ಒಂದು ಸಣ್ಣ ನಮ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ನಮ್ಗೆ ಅದಿಲ್ಲ, ನಮ್ಗೆ ಇದಿಲ್ಲ. ಈ ಟೈಮಲ್ಲಿ ಎಲ್ಲರಿಗೂ ಕಾಮನ್, ಕಾಲೇಜ್ಗೆ ಹೋಗ್ತಾ ಬೈಕ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತೇಳಿ. ಈ ಟೈಮಲ್ಲಿ ನಾನು ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಇರ್ತಾನಂತೆ, ಅವನ ಅಪ್ಪ ಕೂಲಿ ಮಾಡ್ತಾ ಇರ್ತಾನೆ. ಅವಾಗ ಅವ್ನ ಮಗಂಗೆ ಸಣ್ಣ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರ್ತಾನೆ. ಅವ್ನ ಮಗನ ಒಂದು ಆಸೆ ಇರುತ್ತೆ ಎಲ್ಲರ ಥರನೂ, ನನ್ನ ಮಗ ಅಪ್ಪ ನಂಗೆ ಶೂ ಬೇಕು ಅಂತ ಹೇಳಿ. ಅವ್ನು ಡೈಲಿ ಕೇಳ್ತಾ ಇರ್ತಾನೆ. ಪಾಪ ಅಪ್ಪನ ದುಡ್ಡು ಅದು 3 ಹೊತ್ತಿನ ಊಟಕ್ಕೆ ಸಾಕಾಗ್ತಾ ಇರಲ್ಲಂತೆ. ಬಟ್ ಏನು ಮಾಡೋದು, ಒಂದಿನ ಇಲ್ಲ ಏನೋ ಹೀಗೆ ಊಟಕ್ಕೆ ಕೂತಾಗ ನಾನು ಊಟ ಮಾಡಲ್ಲ, ನಂಗೆ ಶೂ ಬೇಕೇ ಬೇಕು ಅಂತ ಹೇಳಿ. ಅಪ್ಪಂಗೆ ಸ್ಯಾಲ್ರಿ ಆಗಿರುತ್ತೆ, ಇನ್ನೇನು ಮಾಡೋದು, ಮಗ ಕೇಳ್ತಾನೆ, ಏನೋ ಮ್ಯಾನೇಜ್ ಮಾಡೋಣ ಅಂತೇಳಿ ಏನೋ ಶೂ ಅಂಗಡಿ ಕರ್ಕೊಂಡು ಹೋಗ್ತಾನಂತೆ. ಶೂ ಎಲ್ಲ ಕರ್ಕೊಂಡೋಗಿ ವಾಪಸ್ ಬರಬೇಕಾದ್ರೆ ಒಂದು BMW ಕಾರಲ್ಲಿ ಒಬ್ಬ ಇಳಿತಾ ಇರ್ತಾನಂತೆ. ಹೈ ಫುಲ್ ಶ್ರೀಮಂತ ಇಳಿತಾ ಇರ್ತಾನೆ. ಫಸ್ಟ್ ಅವನ ಅಪ್ಪ ಇಳಿತಾನೆ, ಆ ಕಡೆ ನಮ್ಮ ಮಗ ನೆಡ್ಸ್ಕೊಂತಾನೆ. ನೋಡಿದ್ರೆ ಅವನ ಹತ್ರ ನೋಡ್ಬೇಕಾದ್ರೆ ಅವನ ಹತ್ರ ಕಾಲೇ ಇರಲ್ಲ. ಈ ಕಡೆ ಇಳಿಬೇಕಾದ್ರೆ ಒಂದು ಕಾಲೇ ಅವನ ಹತ್ರ ಇರಲ್ಲ. ಅವಾಗ ಮಗ ಹೇಳ್ತಾನಂತೆ, ಅವನು ಬಡವ, ನೀನು ಯಾವತ್ತಾದ್ರೂ ಒಂದಿನ ಓದಿ ದೊಡ್ಡವನಾಗಿ
ಯಾವತ್ತಾದ್ರೂ ನೀನು ಶೂ ತಾಣ್ಬೋದು, ಇಲ್ಲಾಂದ್ರೆ ಏನ್ ಬೇಕಾದ್ರೂ ಇದು ಮಾಡ್ಬೋದು. ಆದ್ರೆ ಅವನಿಗೆಲ್ಲ ಇದೆ, ಬಟ್ ಅವನಿಗೆ ಹಾಕ್ಲಿಕ್ಕೆ ಕಾಲೇ ಇಲ್ಲ. ಸೊ ಇದನ್ನ ಯಾಕೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತೆಲ್ಲ ನೀವು ಈ ಟೈಮಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಜೀವನ ನೀವು ರೂಪಿಸ್ಕೊಂಡ್ಬಿಡ್ಬೇಕು, ಏನೋ ಇದು ಮಾಡಬೇಕು ಅಲ್ವಾ. ಅದಿಲ್ಲ ಇದಿಲ್ಲ ಅದಂತ ಆ ರೀತಿ ಎಲ್ಲ ಇದು ಮಾಡಿ ಹೋಲಿಕೆ ಮಾಡ್ಕೊಂಡೆ ಇರೋದ್ರಲ್ಲೇ ನಾವು ಏನು ಬೆಟರ್ ಆಗಿ ಮಾಡ್ಬೋದು ಅಂತ ಹೇಳಿ ನಾವು ಮಾಡಬೇಕಾಗಿದೆ. ಇನ್ನೊಂದು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಕ್ಲಾಸ್ ಇದೆ, ಅದನ್ನ ಖಂಡಿತ ನೀವು ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ನಮ್ಮ ನಂದನ ಯಾವ ರೀತಿ ಇದೆ ಅಂತಂದ್ರೆ, ಒಂದು ಪ್ಲಾಂಟ್ ಫಾರ್ ಎಕ್ಸಾಂಪಲ್, ಈ ಪ್ಲಾಂಟ್ ಅಂದ್ರೆ ಒಂದು 3 days ಒಂದು 4 days ಅದಕ್ಕೆ ನೀರು ಹಾಕ್ಲಿಲ್ಲ ಅಂತಂದ್ರೆ ಅದು ಹಾಗೆ ಇದಾಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ದು ನಂದನ ಇದರಲ್ಲಿ ಜಯಪ್ರಕಾಶ್ ಸರ್ ನಾಗತಿಹಳ್ಳಿ ಸರ್ದು ಕ್ಲಾಸ್ ಇಲ್ಲ. ಎವ್ರಿ 3 months ನಾನು ಆಲ್ಮೋಸ್ಟ್ ಒಂದು 5 to 6 ಕ್ಲಾಸಸ್ ಅವ್ರದ್ದು ಅಟೆಂಡ್ ಮಾಡಿದ್ದೀನಿ. ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಆ ನೀರು ಹಾಕಿದಾಗ ಅದು ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಇದಾಗುತ್ತೆ, ಆ ರೀತಿ ಒಂದು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಕ್ಲಾಸ್ ಅದು. ಯಾಕಂದ್ರೆ ಅದನ್ನ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಅದನ್ನ ಎಂಡ್ ಆಫ್ ದ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ಲಾಸ್ ಅಂತ ಹೇಳಿ. ಒಂದು ಸಿಂಪಲ್ ಉದಾಹರಣೆ ಅಂತಂದ್ರೆ, ನಮ್ದು ಚೆನ್ನೈಲೂ ಕೂಡ 4 ಬ್ರಾಂಚಸ್ ಇದೆ. ಅದ್ರೊಬ್ರು ಚಲಪತಿ ಅಂತ ಮೇನ್ GM, ಅವ್ರು ಯಾವುದೋ ಒಂದು ಸಣ್ಣ ಒಂದು ಇದರಲ್ಲಿ ಫುಲ್ ಡಿಸ್ಪ್ರೇಟ್ ಆಗಿದ್ರು. ನೆಕ್ಸ್ಟ್ MD ಸರ್ ಏನು ನೆಕ್ಸ್ಟ್ ಜಯಪ್ರಕಾಶ್ ಸರ್ ಕ್ಲಾಸ್ ಇತ್ತು, ಆ ಟೈಮಲ್ಲಿ ಅವ್ರನ್ನ ಅಲ್ಲಿಂದ ಕರೆಸಿ ಆ ಕ್ಲಾಸಿಗೆ ಅಟೆಂಡ್ ಮಾಡಿಸಿದ್ರು. ಈಗ ನೋಡಿದ್ರೆ ಅವರು ಒನ್ ಆಫ್ ದ ಬೆಸ್ಟ್ GM ಅಂತ ಹೇಳಿ ಅವ್ರು ಹೇಳಿದ್ರು. ನಂದು ಏನೆಲ್ಲ ಟೆನ್ಷನ್ ಇತ್ತು ಎಲ್ಲ ನಿಮ್ದೆಲ್ಲ ಇದಾದ್ಮೇಲೆ ಜಯಪ್ರಕಾಶ್ ಸರ್ ಕ್ಲಾಸ್ ಕೇಳಿದ್ಮೇಲೆ ಕಂಪ್ಲೀಟ್ ಒಂದು ಬಂಡೆ ತರ ತಲೆ ಮೇಲೆ ಕೂತಿತ್ತು. ಈಗ ಆದ್ಮೇಲೆ ಅವ್ರು ಕ್ಲಾಸ್ ಕೇಳಿದ್ಮೇಲೆ ಫುಲ್ ಎನರ್ಜಿ ಬಂದಿದೆ ಅಂತ ಹೇಳಿ ಅದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನೀವು ಈ ಕ್ಲಾಸನ್ನು ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಯಾವುದೇ ರೀತಿ ಇದ್ದಿದ್ರೆ ನಿಮ್ದೆಲ್ಲ ಪಾಸ್ಔಟ್ ಆದ್ಮೇಲೆ ನಮ್ದು ನಂದನ ಆಲ್ಮೋಸ್ಟ್ ಯಾವಾಗಲೂ ತೆರೆದಿರುತ್ತೆ, ನೀವು ಖಂಡಿತ ಬರ್ಬೋದು. ಮುಂದಿನ ಏನೋ ನಿಮ್ಗೆ ಜಾಬ್ ಆಗಿರ್ಬೋದು, ಏನೋ ಜಾಬ್ಗೆ ಅದೆಲ್ಲ ನಾವು ಖಂಡಿತ ಅದನ್ನ ಕ್ರಿಯೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.